ಆತ್ಮೀಯ ಬಂಧುಗಳೇ, ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿಗಳ ಕೇಂದ್ರ ಕಚೇರಿ ದೆಹಲಿ ಯಲಹಂಕ ವಲಯದ ಕಾರ್ಮಿಕ ದಿನಾಚರಣೆ ಹಾಗೂ 2021-22 ಸಾಲಿನ ಪ್ರಶಸ್ತಿ ಸಮಾರಂಭದ ಈ ಸುಂದರ ಸಂಜೆಯ ಸಮಾರಂಭಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈಗ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಈಗ ಸ್ವಾಗತ ನೋಡಿ ಶ್ರೀಮತಿ ಚಂದ್ರಿಕಾ ಅವರಿಂದ. ವೇದಿಕೆ ಮೇಲೆ ನೆರೆದಿರುವಂತಹ ಗಣ್ಯರಿಗೆಲ್ಲ ನಮಸ್ಕಾರಗಳು. ಮೊದಲನೇದಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಓರ್ವ ಹಿಂದಿನ ನ್ಯಾಯಮೂರ್ತಿಯಾಗಿದ್ದ ನಿಟ್ಟೆ ಸಂತೋಷ್ ಹೆಗ್ಡೆಯವರಿಗೆ, ಇವರ ಬಗ್ಗೆ ನಾವು ಏನು ಹೇಳೋದೇ ಬೇಡ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವರು ಕರ್ನಾಟಕ ಲೋಕಾಯುಕ್ತರಾಗಿ ತುಂಬಾ ಪ್ರಚಲಿತರಾಗಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಇವರ ಪಾತ್ರ ಬಹಳ ಮಹತ್ವದ್ದಾಗಿದೆ. ಇವರಿಗೆ ನಮ್ಮ ಸಂಸ್ಥೆಯಿಂದ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಗೌರವಾನ್ವಿತ ಅಧ್ಯಕ್ಷರಾದ ನ್ಯಾಯಮೂರ್ತಿ DH ಮಗೇಲಾರ್ ಅವರಿಗೆ ಸ್ವಾಗತ ಸುಸ್ವಾಗತ. ಮನೋಜ್ ಕುಮಾರ್ ಎಂಬಿ ಇವರು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಯಲಹಂಕ ಯಲಹಂಕದಿಂದ ಇವರಿಂದ ಯಲಹಂಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ನಡೆಸುತ್ತಾ ಬಂದಿದ್ದಾರೆ. ಇವರಿಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಸಾರಿ, ಅವರಿಗೆ ಬರ್ಲಿಲ್ಲಂತೆ, ಬರ್ತಾ ಇದ್ದಾರೆ. KG ನಾಗಲಕ್ಷ್ಮೀಬಾಯಿ ಪತ್ರಿಕೋದ್ಯಮದಲ್ಲಿ ವರದಿಗಾರಿಕೆ, ಎಲೆಕ್ಟ್ರಾನಿಕ್ ಮತ್ತು ಮುದ್ರಣ ಮಾಧ್ಯಮಗಳಿಗೆ ವಿಶೇಷ ವರದಿಗಾರರಾಗಿ ಮತ್ತು ಸಂಪಾದಕರಾಗಿ 28 ವರ್ಷಗಳ ಅನುಭವ ಉಳ್ಳ ನಾಗಲಕ್ಷ್ಮೀಬಾಯಿ ಅವರಿಗೆ ಸ್ವಾಗತ ಸುಸ್ವಾಗತ. ಕಾಮೇಶ್ವರಿ ದೇವಿಯವರು ಪ್ರಿವೆಂಟಿವ್ ಹೆಲ್ತ್ ಕೇರ್ನಲ್ಲಿ 14 ವರ್ಷ ಸೇವೆ ಸಲ್ಲಿಸಿ, BBMP ಸ್ಥಳೀಯ ಸಂಯೋಜಕರಾಗಿ 4 ವರ್ಷ ಸೇವೆ ಸಲ್ಲಿಸಿ, ಇನ್ನೂ ಅನೇಕ ಸೇವೆಗಳನ್ನು ಮಾಡಿ ಹಲವಾರು ಸಂಸ್ಥೆಗಳಿಂದ ಸನ್ಮಾನಗೊಂಡಿರುವ ವಿಶೇಷ ಮಹಿಳೆ ಕಾಮೇಶ್ವರಿ ದೇವಿಯವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಸ್ವಾಗತ ಸುಸ್ವಾಗತ. ಪ್ರಜಾನುಡಿ ಸಂಪಾದಕರಾಗಿ, ಸಮಾಜ ಸೇವಕರಾಗಿ, ಪತ್ರಿಕಾ ಸಿರಿ ವೈವಿಧ್ಯ ಭೂಷಣ ಪ್ರಶಸ್ತಿ ವಿಜೇತರಾದ KS ಸ್ವಾಮಿರವರಿಗೆ ಸ್ವಾಗತ ಸುಸ್ವಾಗತ. ನಮ್ಮ HRACB ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರಿಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸ್ವಾಗತ ನುಡಿಯನ್ನು ಕಳಿಸ್ಕೊಡ್ತಕ್ಕಂಥ ಶ್ರೀಮತಿ ಚಂದ್ರಕಲಾ ಅವರಿಗೆ ಧನ್ಯವಾದಗಳು. ಈಗ ವಿದ್ಯುಕ್ತವಾಗಿ ದೀಪಗಳು ಕಾರ್ಯಕ್ರಮ, ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ದಯವಿಟ್ಟು ದೀಪಗಳು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ಪರಂ ತಪಃ ದೀಪೇನ ಹರತೆ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಶಕ್ರಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ದೀಪಮೂಲೆ ಸಿದ್ಧೋ ಬ್ರಹ್ಮ ದೀಪಮಧ್ಯೆ ಜನಾರ್ದನ ದೀಪಾಗ್ರೆ ಶಂಕರ ಪ್ರೋಕ್ತ ಸಂಧ್ಯಾ ದೀಪ ನಮೋಸ್ತುತೆ.
ತಮಗೆ ಧನ್ಯವಾದಗಳು ಸರ್. ಈ ಸಂಸ್ಥೆ ಪ್ರಾರಂಭವಾದದ್ದು ಹೇಗೆ ಅಂದರೆ ಬರೇ 3 ಜನದಿಂದ. ಕಡು ಬಡವನೊಬ್ಬ ಕಾನೂನಾತ್ಮಕವಾಗಿ ಸರ್ಕಾರಿ ಕಚೇರಿಯಲ್ಲಿ ತನ್ನ ಕೆಲಸ ಮಾಡಿಸಿಕೊಳ್ಳ ಬಂದಾಗ ಸೇವೆ ಪಡೆಯಲು ನಿಗದಿತ ಹಣ ಪಾವತಿ ಮಾಡಿದ್ದರೂ ಸಹ ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಬಂದು ಆ ಕೆಲಸ ಆಗಿರಲಿಲ್ಲ. ಆಗಲೇ ನಮ್ಮ ಕಾರ್ಯದರ್ಶಿಗಳು ಮತ್ತು ಇನ್ನಿಬ್ಬರು ಇದನ್ನು ನೋಡಿ ಹೀಗಾಗಬಾರದೆಂದು ಅರ್ಹತಾ ವ್ಯಕ್ತಿಗೆ ಸಮಯಕ್ಕೆ ಸರಿಯಾಗಿ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಇಲ್ಲದೆ ಕೆಲಸ ಮಾಡಿಕೊಡಬೇಕು ಹಾಗೂ ಕಾನೂನಿನ ಅನುಕೂಲತೆಗಳ ಬಗ್ಗೆ ಅರಿವು ಮೂಡಿಸಬೇಕೆಂದು ಈ ಸಂಸ್ಥೆ 2012ರಲ್ಲಿ ಅರಿವು ಮೂಡಿಸಬೇಕೆಂದು 2012ರಲ್ಲಿ ಈ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದರು. ಹೀಗೆ ಪ್ರಾರಂಭವಾದ ನಮ್ಮ ಸಂಸ್ಥೆ 2013ರಲ್ಲಿ 3ರಿಂದ 100 ಜನ ಸದಸ್ಯರನ್ನೊಳಗೊಂಡ ತಂಡ ರಚನೆಯಾಯಿತು. ಹೀಗೆ ಅನೇಕ ಸಮಾಜಪರ ಕೆಲಸ ಕಾರ್ಯಗಳನ್ನು ಮಾಡುತ್ತಾ 2016ರಲ್ಲಿ ವಿಚ್ಛೇದನಕ್ಕೆ ಮುಂದಾದ ದಂಪತಿಗಳಿಗೆ ಸಮಾಲೋಚನೆ ಮಾಡಿ ಮಾರ್ಗದರ್ಶನ ನೀಡಿ ಒಂದಾಗಿ ಬಾಳುವಂತೆ ಮಾಡಲಾಯಿತು. ಇದೇ ನಿಟ್ಟಿನಲ್ಲಿ 18 ದಂಪತಿಗಳನ್ನು ವಿವಾಹ ವಿಚ್ಛೇದನದಿಂದ ಪಾರು ಮಾಡಲಾಯಿತು. 1/8/2017ರಲ್ಲಿ BVG ಕಂಪನಿಯ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿತ್ತು. ಈ ವಿಚಾರ ನಮ್ಮ ಸಂಸ್ಥೆಯ ಗಮನಕ್ಕೆ ಬಂದಾಗ 8 ತಿಂಗಳು ಹೋರಾಟ ಮಾಡಿ 3600 ಕಾರ್ಮಿಕರಿಗೆ PF ಹಣ, ಸರ್ಕಾರದ ನಿಗದಿತ ವೇತನ, ಬಾಕಿ ಹಣ ಎಲ್ಲವನ್ನು ಕಾರ್ಮಿಕರಿಗೆ ದೊರೆಯುವಂತೆ ನಮ್ಮ ಸಂಸ್ಥೆಯ ವತಿಯಿಂದ ಕೆಲಸ ಮಾಡಲಾಯಿತು. 16/7/2018ರಲ್ಲಿ ಗಾರ್ಮೆಂಟ್ಸ್ ಒಂದರಲ್ಲಿ ಮಹಿಳಾ ಕಾರ್ಮಿಕರ ಮೇಲೆ ಕಂಪನಿಯ ಮ್ಯಾನೇಜರ್ ಕಿರುಕುಳ ನೀಡಿ ತೊಂದರೆ ಕೊಡುತ್ತಿದ್ದರು. ಮಹಿಳೆಯರು ಬಂದು ನಮ್ಮ ಸಂಸ್ಥೆಯಲ್ಲಿ ದೂರು ನೀಡಿದರು. ಆ ಸಮಯದಲ್ಲಿ ನಮ್ಮ ಸಂಸ್ಥೆಗೆ ಒಂದು ಆಫೀಸ್ ಇರಲಿಲ್ಲ, ಏನಿರಲಿಲ್ಲ. ಇಲ್ಲಿ ಪಾರ್ಕಲ್ಲಿ ಬಂದು ನಾವು ಎಲ್ಲ ಮಹಿಳೆಯರೆಲ್ಲ ಸೇರಿ ಆ ವರ್ಕರ್ಸ್ ಎಲ್ಲ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದು. ಆವಾಗ ಮಹಿಳೆಯರು ಬಂದು ನಮ್ಮ ಸಂಸ್ಥೆಯಲ್ಲಿ ದೂರು ನೀಡಿದ ತಕ್ಷಣವೇ ನಮ್ಮ ಕಾರ್ಯದರ್ಶಿಗಳು ಕಾರ್ಯಗತರಾಗಿ ನಮ್ಮ ಸಂಸ್ಥೆಯಿಂದ ಮಹಿಳಾ ಕಾರ್ಮಿಕರಿಗೆ ವೇತನ ದೊರಕಿಸಿಕೊಟ್ಟು ಮತ್ತು ಆ ಮ್ಯಾನೇಜರ್ನನ್ನು ವಜಾ ಮಾಡಿಸಲಾಯಿತು. 27/8/2018ರಂದು ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ MEC ಶಾಲೆಯ ಆವರಣದಲ್ಲಿ ಅರಿವೇ ಗುರು ಎಂಬ ಕಾರ್ಯಕ್ರಮ ಮಾಡಲಾಯಿತು. ಹೀಗೆ ಯಾರ ಸಹಾಯವೂ ಇಲ್ಲದೆ ನಮ್ಮ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯಕಾರಿಣಿ ಸಮಿತಿಯವರು ಸದಸ್ಯರೆಲ್ಲರೂ ಸೇರಿ ಸ್ವಂತ ಹಣದಿಂದ ಕಾರ್ಯನಿರ್ವಹಿಸುತ್ತಿದ್ದೆವು. ಹೀಗೆ ಮಾಡುವುದಕ್ಕಿಂತ ಒಂದು ಸಂಸ್ಥೆ ಇದ್ದರೆ ಒಳ್ಳೆಯದೆಂದು ಎಲ್ಲರೂ ಸೇರಿ 5/2/2019ರಲ್ಲಿ ಹೊಸದಾಗಿ ಲಾಂಛನ ಮತ್ತು ಹೊಸ ಹೆಸರಿನೊಂದಿಗೆ ಅದೇ ಈ HRACB ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ದಳ ಎಂದು ಹೆಸರಿಸಿ 29/4/2019ರಲ್ಲಿ ನಂಬರ್ 889 2019 to 2020 ವರೆಗೂ ನವದೆಹಲಿಯಲ್ಲಿ ಸಂಸ್ಥೆಯ ರಿಜಿಸ್ಟರ್ ಮಾಡಿಸಲಾಯಿತು. ಅಂದಿನಿಂದ ಇಲ್ಲಿಯವರೆಗೂ ಒಂದಿಗೊಂದು ಕಾರ್ಯಕ್ರಮ ನಡೆಸುತ್ತಿದ್ದೇವೆ. ಗಾಂಧಿ ಜಯಂತಿಯಂದು ಸ್ವಚ್ಛತಾ ಆಂದೋಲನವನ್ನು ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಸದಸ್ಯರೆಲ್ಲರೂ ಸೇರಿ ಆರಂಭಿಸಿ ಹಾಗೆ ಬೀದಿ ಬದಿ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರಿಗೆ ಬಟ್ಟೆಗಳನ್ನು ನೀಡಿ ಸನ್ಮಾನಿಸಲಾಯಿತು. ಕರೋನಾ ಸಮಯದಲ್ಲಿಯೂ ಸಹ ಸುಮ್ಮನೆ ಕೂರದೆ ಎಲ್ಲ ಕಾರ್ಯಕಾರಿಣಿ ಸಮಿತಿಯವರು ಸದಸ್ಯರು ಒಂದಾಗಿ ನಮ್ಮ ಸ್ವಂತ ಹಣದಿಂದ 400ರಿಂದ 600 ಕಡು ಬಡತನದ ಕುಟುಂಬಗಳಿಗೆ ಆಹಾರ ಮತ್ತು ದಿನಸಿ ಸಾಮಾನುಗಳನ್ನು ವಿತರಿಸಲಾಯಿತು. ಇದರಿಂದ ನಮಗೆ ಸಿಕ್ಕ ಸಮಾಧಾನವಂತೂ ಹೇಳತೀರದು. ಕರೋನಾ ಲಸಿಕೆಯ ಅಭಿಯಾನದಲ್ಲೂ ನಮ್ಮ ಸಂಸ್ಥೆ ಭಾಗಿಯಾಗಿ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಲೇ ಬಂದಿದ್ದೇವೆ ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ ಅವರವರ ಸ್ಥಳದಲ್ಲಿಯೇ ನಮ್ಮ ಸಂಸ್ಥೆಯ ವತಿಯಿಂದ ಹಲವಾರು ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇವಾಗ ಹೊಸದಾಗಿ ಬಂದು ಸೇರಿರೋ ಸದಸ್ಯರೆಲ್ಲರೂ ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಿ ಕೆಲಸ ಮಾಡಲಿ ಅಂತ ಕೇಳಿಕೊಳ್ತಾ ಈ ಮಾತುಗಳನ್ನು ಮುಗಿಸ್ತೀನಿ.
ನಮ್ಮ ಸಂಸ್ಥೆ ನಡೆದು ಬಂದ ಹಾದಿ ಮತ್ತು ಅನೇಕ ಅತ್ಯುನ್ನತ ಕಾರ್ಯಕ್ರಮಗಳು ಮಾಡತಕ್ಕಂಥ ವರದಿಯನ್ನು ಓದಿರ್ತಕ್ಕಂಥ ಶ್ರೀಮತಿ ಚಂದ್ರಕಲಾ ಅವರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಆಡು ಮುಟ್ಟದ ಗಿಡವಿಲ್ಲ, ಅರಿಸ್ಟಾಟಲ್ ಓದದ ಗ್ರಂಥವಿಲ್ಲ, ಸಂತೋಷ್ ಹೆಗಡೆ ಅವರ ಹೆಸರನ್ನ ಕೇಳಿದವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವಿಲ್ಲ ಅಂತ ಹೇಳಿ ತಪ್ಪಾಗಲಾಗ್ತದೆ. ಇಂಥ ಒಬ್ಬ ಮಹಾನ್ ದಿಗ್ಗಜರನ್ನು ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ನಾನು ಈಗಾಗಲೇ ಒಂದು ಪ್ರಕಟಣೆ ಮಾಡಿದ್ದೇನೆ. ಯಾರಾದ್ರೂ ಮಕ್ಕಳು ಶ್ರೀ ಸಂತೋಷ್ ಹೆಗಡೆ ಅವರಿಗೆ ಆ ಪ್ರಶ್ನೆಯನ್ನು ಕೇಳುವಂಥ ಮಕ್ಕಳಿದ್ರೆ ದಯವಿಟ್ಟು ಅಥವಾ ಪ್ರಶ್ನೆಯನ್ನು ಕೇಳ್ಬೋದು. ಮೊದಲಿಗೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಖಡ್ಗಕ್ಕಿಂತ ಲೇಖನಿ ಹರಿತ ಅನ್ನುವಂಥ ಮಾತಿದೆ. ತಮ್ಮದೇ ಆಗಿರ್ತಕ್ಕಂಥ ಗುರುತರ ಜವಾಬ್ದಾರಿ ಹೊಂದಿರತಕ್ಕಂಥ ಡಾಕ್ಟರ್ ಕೆ.ಎಸ್. ಸ್ವಾಮಿಯವರು ಎಡಿಟರ್ ಪ್ರಜಾ ಸಂದೇಶ ಮಯೂರ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥವರು ಡಾಕ್ಟರ್ ಕೆ.ಎಸ್. ಸ್ವಾಮಿ ಅವರಿಂದ ನಮ್ಮ ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳು. ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ದಳದ ಏನು ನಮ್ಮ ಯಲಹಂಕ ಶಾಖೆ ಇದೆ, ಈ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯವೇ ಒಂದು ಭ್ರಷ್ಟಾಚಾರನ ಎದುರು ನೋಡ್ತಾ ಇದ್ರು. ಯಾರು ಸದೆ ಬಡಿತಾರೆ ಅಂತೇಳಿ ಅಂತ ಅಧಿಕಾರಿಯಾಗಿ ನಮ್ಮ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದಂಥ ಸಂತೋಷ್ ಸಾಹೇಬ್ ಹೆಗ್ಡೆ ಅವರು ಬಹಳ ಪ್ರಮುಖ ನಾಯಕರನ್ನ ಜೈಲಿಗೆ ಕಳಿಸಿದಂಥ ನಿದರ್ಶನಗಳಿದ್ದಾವೆ. ಯಾರೇ ಭ್ರಷ್ಟಾಚಾರ ಮಾಡಿದ್ರು ಅವರ ಸುದ್ದಿಗೆ ನಾವು ಕಾಯ್ತಾ ಇದ್ದೆವು. ಪೇಪರ್ನ ಪ್ರಿಂಟ್ಗೆ ಹೋಗೋಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಸಾಹೇಬ್ ಸುದ್ದಿ ಅಂದರೆ ಫ್ರಂಟಲ್ಲಿ ಬರಬೇಕು ಅಂತ ನಾವು ಇದು ಮಾಡ್ತಾ ಇದ್ದೆವು. ಅವ್ರ ಸುದ್ದಿನ ಓದೋಕ್ಕೆ ಎಷ್ಟೋ ಜನ ಬಯಸ್ತಾ ಇದ್ರು. ಯಾಕೆಂದರೆ ಅಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮಲ್ಲಿ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಅದು ನಮ್ಮ ನ್ಯೂಟನ್ ಬಂದು ನಮ್ಮ ಶಾಖೆಗೆ ಬಂದು ಇವತ್ತೆಲ್ಲೊಂದು ಕಡೆ ನಮಗೆ ಆ ನೋಡೋಂಥ ಭಾಗ್ಯ ಸಿಕ್ಕಿದೆಯಲ್ಲ, ಸಂತೋಷದ ವಿಚಾರ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿದ್ದಾರೆ. ಹಾಗೆ ಮಾನವ ಹಕ್ಕುಗಳ ವೇದಿಕೆಯಲ್ಲಿ ನಾನು ಸುಮಾರು ಕಾರ್ಯಕ್ರಮಗಳು ನೋಡ್ತಾ ಇದ್ದೀನಿ. ನಿರಂತರವಾಗಿ ಸಂಘಟನೆ ದುಡಿತಾ ಇದೆ. ಯಾವ ಕಚೇರಿಗಾಗಲಿ ಯಾವ ಇವರತ್ತಕ್ಕೂ ಅಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡಿ ಸಹ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಸ್ವಂತ ಹಣದಿಂದ ಮಾಡ್ತಾ ಇದ್ದಾರೆ. ಆಮೇಲೆ ಬೀದಿಲಿ ಪೌರ ಕಾರ್ಮಿಕರು ಕಸ ಗುಡಿಸೋಂಥವ್ರಿಗೆ ಆಹಾರ ಕಿಟ್ ಕೊಡೋ ಅಂಥದ್ದು, ಅವ್ರನ್ನ ಕರೆದು ಸನ್ಮಾನ ಮಾಡೋ ಅಂಥದ್ದು, ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಮಾಡೋಂಥದ್ದು, ರಸ್ತೆಗಳಲ್ಲಿ ಗಿಡಗಳಿಡೋಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಏನು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ, ಆ ಕಟ್ಟ ಕಡೆಯ ವಿದ್ಯಾರ್ಥಿಗಳಿಗೆ ಯಾರು ಅವ್ರನ್ನ ಗುರುತಿಸೋಕ್ಕಾಗಲ್ಲ ಅಂಥ ವಿದ್ಯಾರ್ಥಿಗಳು ಇವತ್ತು ಕರೆದು ಸನ್ಮಾನ ಮಾಡ್ತಿರೋದು ಭಾಳ ಹೆಮ್ಮೆ ವಿಚಾರ. ಯಾಕೆಂದರೆ ಬೆಳೆಯುವ ಮೊಳಕೆ ಸರಿಯಲ್ಲಂತೆ ಗಾದೆ ಇದೆ. ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓದ್ತಾರೆ. ಇವತ್ತು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದೋ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳನ್ನ ಮೀಸಕ್ಕಾಗಲ್ಲ. ಇವತ್ತು IAS KS ಆಗಿರ್ತಕ್ಕಂಥವ್ರು ಸರ್ಕಾರಿ ಶಾಲೆ ಮಕ್ಕಳಿಗೆ, ಖಾಸಗಿ ಶಾಲೆ ಮಕ್ಕಳುಗಳು ಯಾರೂ ಆಗಿಲ್ಲ ಜಾಸ್ತಿ. ಹಾಗಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪತ್ರಿಕೋದ್ಯಮದ ನಿಜ ಸ್ವರೂಪವನ್ನು ಬಿಚ್ಚಿಟ್ಟಿರ್ತಕ್ಕಂಥ ಡಾಕ್ಟರ್ ಕೆ.ಎಸ್. ಸ್ವಾಮಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ D.H. ವಾಗೇಲ, ದಿ ಹಾನರಬಲ್ ಚೇರ್ಪರ್ಸನ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ಪ್ಲೀಸ್ ಸರ್, a few words about it. वाघेला जी सर. आपसे मैं माफ़ी चाहूँगा। यहाँ कर्नाटक में 5 साल रहने के बाद भी मैं अच्छी कन्नड़ा नहीं बोल सकता हूँ. I hope you will tolerate my Hindi because Hindi also is not my usual language. आपको सबको मिलके ऐसा लगता है कि जैसे कोई 40-50 साल पहले की जो हमारी प्रैक्टिस की शुरुआत हुई थी और जो दृश्य हमने देखे थे वो पुनर्जीवित हो गए हो. हमारे गुरु और पूज्य
हेगड़े साहब है यहाँ, तो मुझे ज़्यादा बोलने की ज़रूरत भी नहीं है। और जो डिग्निटरीज है, डॉक्टर कामेश्वरी देवी, मिस्टर स्वामी और मनोज कुमार, ये प्रोग्राम के लिए जब मुझे आमंत्रित करने ये संस्था के लोग आए, ह्यूमन राइट्स एंड एंटी करप्शन लेके, तो थोड़ा अजीब सा लगा। और भी अजीब बात ये थी कि वो लेबर डे प्रोग्राम कर रहे थे। अब लेबर डे प्रोग्राम और ह्यूमन राइट्स और एंटी करप्शन, उसका लिंक क्या है वो मैं समझने की कोशिश कर रहा था। अब कई साल मुकदमे सुनने और निपटाने में कई साल बीत गए। अब ह्यूमन राइट्स कमीशन में है यहाँ कर्नाटक में, तो अलग टाइप के केस हमारे पास आते रहते हैं। इससे पहले मैंने 25 साल कामगारों का केस लेके लेबर कोर्ट में, ट्राइब्यूनल में और हाई कोर्ट में लड़ने का काम किया था। इसलिए मैं ये कह रहा हूँ कि वो 30-40 साल पहले के दिन मुझे याद आ रहे हैं। आज आप देख रहे हैं कि हर परिस्थिति चारों ओर और अपनी खुद की लाइफ, अपनी आसपास सब कुछ बहुत तेजी से बदल रहा है। अब 10 साल पहले क्या था, 20 साल पहले क्या था, वो सब इतिहास हो जाता है, होता जा रहा है। और हमको आज में जीना है और हमारे बच्चों को कल में जीना है। इसलिए आज हमें क्या करना चाहिए, ये इस बारे में हमें सोचना पड़ेगा। इसके लिए जो भी सीखना पड़े वो सीखना पड़ेगा। और सबसे ऊपर हमें जानकारी होनी चाहिए, कहीं से भी हो। ये जो 3 चीजें हैं, ये लेबर डे है पहले, तो कामगारों के लिए 50 से ज्यादा कानून बने हुए हैं। उसका परिपालन होता है, नहीं होता है। जहां तक होता है बहुत अच्छे कानून बन चुके हैं। जहां तक नहीं होता है वहां लड़ने का सवाल आता है, आवाज उठाने का सवाल आता है। वो कौन करेगा? दूसरी बात है, ये जो आपने बताया कि ह्यूमन राइट्स, ये ह्यूमन राइट्स कोई आज मिले हुए नए हुकूक नहीं है। भारत की सरकार बनने के साथ यूनो में जो रेजोल्यूशन हुए उसमें ओरिजिनल डॉक्यूमेंट में भारत की सरकार की तरफ से साइन हो गई। उस दिन से ये लागू है। And we are proud original signatories of the Human Declaration of Human Rights, Universal Declaration of Human Rights. उसके बाद हमारा संविधान आ गया। संविधान में उसको स्पष्ट रूप से लिखा गया और ये भी स्पष्ट रूप से लिखा गया कि ये जो मूलभूत अधिकार है, ह्यूमन राइट्स है, फंडामेंटल राइट्स है,
ये सब कानूनों के ऊपर है, सब गवर्नमेंट की सत्ताओं से ऊपर है। यहाँ तक कि हमारे चुने हुए प्रतिनिधि पार्लियामेंट में बैठ के भी उनके साथ खिलवाड़ नहीं कर सकते। इतने मजबूत नींव रख के आपको, हमको, सबको ये हुकूक मिले हुए हैं। इसका हम उपयोग कहाँ करें, कैसे करें, इसका फायदा आप तक कैसे पहुंचे, इसका फायदा आपके बच्चों को कैसे मिले, इसके लिए भी कानून बने हुए हैं। और ऊपर हर सरकार करोड़ों अरबों रुपए की विकास योजनाएं, कल्याण योजनाएं सरकार बनाती है, केंद्र सरकार भी बनाती है, राज्य सरकार भी बनाती है, पैसे दे दिए जाते हैं और फिर अगर आपके पास उसका फायदा नहीं पहुंचता है तो ये आता है तीसरी आइटम, एंटी करप्शन। क्योंकि जो पैसे लोगों के लिए बांटे जाते हैं, जिसका फायदा कोई अनजान व्यक्ति, भले ही वो कई गांव में, देहात में रह रहा हो, उसको मिले, उसके लिए जो पैसे दिए जाते हैं, सत्ता दी जाती है, अपॉइंटमेंट होती है, उसके लिए अवसर होते हैं, इसका फायदा आप कब उठाएंगे? इसका फायदा क्यों नहीं मिलेगा? अगर करप्शन रहा तो, करप्शन रहा तो कागज पे सब ठीक चलेगा और भीतर से कुछ नहीं होगा ना। अब इस परिस्थिति में सबसे बड़ी जरूरत है जागृति, अवेयरनेस। हमको जागना पड़ेगा, हमको पढ़ना पड़ेगा, हमको सब इंफॉर्मेशन, माहिती लेनी पड़ेगी। उसके बाद हमको पता चलेगा कि हमारे ये हक है, हमारे बच्चों का ये हक है। जैसे कि राइट टू एजुकेशन है, अब ये फंडामेंटल राइट है। एक भी बच्चा पूरे कंट्री में बिना शिक्षा के नहीं रहना चाहिए, ये उसका उद्देश्य है। लेकिन हमारे बच्चे, क्या हर बच्चे को शिक्षा मिलती है? जो भी बच्चा स्कूल में जाता है वहां भी क्या उसको योग्य शिक्षा मिलती है, सुविधा मिलती है कि वो अपने आप पढ़ के जागरूक हो सके? तो ये जो जागृति है, आप पढ़े लिखे हो या अनपढ़ हो, ये जागृति होना बहुत जरूरी है। और यही वजह है कि मैंने तुरंत ये कृष्ण स्मृति को और सबको धन्यवाद दे दिए और यहाँ आना स्वीकार कर लिया कि ये काम है, मोस्ट इम्पोर्टेंट एक्टिविटी इन द सोसाइटी टुडे is to bring awareness about the rights of the citizen. अभी हेगड़े साहब ने बहुत अच्छी बात कही और अब तक 70 साल तक हमारे दिमाग में वो बैठी नहीं है। वो ये है कि लोग, प्रजा, एक एक व्यक्ति, एक एक बच्चा भी वो इस देश का मालिक है। The country belongs to the people. और जो भी, जिसको आप अधिकारी कहते हैं, प्रतिनिधि कहते हैं, बड़े अफसर कहते हैं, छोटे अफसर कहते हैं, उन सभी का ये फंडामेंटल ड्यूटी है, फर्ज है कि वो आपकी सेवा करें, आपको मदद हो। इसलिए उनको कहा जाता है पब्लिक सर्वेंट। पब्लिक सर्वेंट क्या होता है? कम से कम पब्लिक सर्वेंट पब्लिक का मालिक तो नहीं हो सकता। तो ये सर्वेंट के पास सर्वेंट का काम कराना, ये आपको पता होना चाहिए। इसके लिए आपको जागरूक होना चाहिए और कभी कभी इसके लिए लड़ना चाहिए। ये लड़ने के कई रास्ते हैं, इसमें कोई हिंसा करने की या कोई दबाव करने की जरूरत नहीं।
लोकशाही तंत्र में आपकी संख्या ही आपका बल है। आप अगर 10 लोग, 50 लोग, 30 लोग इकट्ठे हो जाए और किसी अफसर के पास जाए कि साहब ये होना चाहिए, क्यों नहीं हो रहा है, वो जरूर होगा। मैं लंबी बात नहीं करना चाहता। मैं एक उदाहरण, अभी हमारे पास केस आया था, इसका देख के आप बताऊंगा कि कैसे प्रैक्टिकली वर्क होता है। तो यहाँ कर्नाटक में कूड़ा में कि एक स्कूल जा रहे बच्चों का फोटो कहीं पेपर में, न्यूज़पेपर में आया। उन बच्चों को स्कूल में जाना था, स्कूल में दाखिला भी मिला हुआ था, वो पढ़ भी रहे थे, लेकिन वो बच्चों को स्कूल जाने के लिए 3, 4, 5 किलोमीटर चल के जाना होता था। वो जंगली एरिया में से, जंगल एरिया में, वो भी जाते थे। छोटी बच्चियां यूनिफॉर्म पहन के। अब ये बारिश के मौसम में बीच में जो एक नल्ला पड़ता था, वो बड़ी नदी हो जाती थी। इसमें इतना पानी बहता था, इतने जोश से पानी बहता था कि वो बच्चों का नदी क्रॉस करना मुश्किल था, खतरे से खाली नहीं था। उसके ऊपर वो रोप लगा दिया गया था 2 पेड़ों के बीच में। वो बच्चे वो पकड़ पकड़ के अपना कंधे पे अपना स्कूल बैग लेके किसी तरह से जाते थे। तो इट वाज अ रिस्क टू देयर लाइव्स। और ये समस्या 2-4 महीनों के लिए थी। अगर वो रोप ब्रिज से नहीं जाते तो उनको या तो 25 किलोमीटर घूमना पड़ेगा या स्कूल जाना बंद करना पड़ेगा। अब ये रिपोर्ट हमारे पास आया है, न्यूज़पेपर में फोटो भी प्रिंट हुआ। हमने देखा कि ये दिस इज वायलेटिंग टू राइट्स, राइट टू लाइफ। इट्स अ डेंजर टू द लाइफ ऑफ द चिल्ड्रन who are not making any complaint. Their parents are not making any complaint, but their life is in danger. Second, their right to education. They will miss their education if they can't go to the school, which is nearest. जैसे ही हमने नोटिस दिया सरकार को, वो कंसर्न डिपार्टमेंट से वो जो पब्लिक वर्क का डिपार्टमेंट है, उनसे वो उसका रिस्पॉन्स बना के आया। और रिप्लाई ये था कि साहब वहाँ पुल बनना है, 2 साल से उसकी पूरी कीमत अलॉट कर दी गई है। कुछ 5-10 करोड़ रुपए का प्रोजेक्ट था, वो सब तैयार है, लेकिन एग्जीक्यूशन नहीं हो रहा। अभी तक टेंडर नहीं बने हैं, अभी तक किसी को कॉन्ट्रैक्ट नहीं दिया है, वो लेकिन पुल नहीं बन रहा है। ये हालात है हमारा कि आप कहीं और अपना समय बिता रहे हैं, आप देख नहीं रहे हैं कि कहां कहां आप कुछ कर सकते हैं। और अगर कुछ करना चाहते हैं तो क्या करना चाहिए। काफी लोगों को पता ही नहीं है कि देयर इज अ वुमेन्स राइट्स कमीशन, देयर इज अ ह्यूमन राइट्स कमीशन, देयर आर कोर्ट्स, बट आई थिंक दैट वेयर डू वी गो, वी आर स्मॉल विलेजेस, आवर 5 चिल्ड्रन आर गोइंग टू द स्कूल। तो ये बात घर घर तक पहुंचे, ये हमको देखना है और आपको भी देखना है। आज जिन बच्चों को पुरस्कारित कर दिया गया है, कुछ सर्टिफिकेट देने वाले थे, शायद मुझे तो इसलिए बुलाया था कि आपके हाथों से सर्टिफिकेट देंगे। उनको सबको मैं धन्यवाद देना चाहता हूँ। उससे ज़्यादा उनके माता पिता को धन्यवाद देना चाहता हूँ कि एक कामदार होते हुए आपने अपनी बच्चों की परवरिश पे इतना ध्यान दिया है और आपके होनहार बच्चे बहुत आगे जाने के लिए आज छोटा छोटा कदम ले रहे हैं। तो आपका सबका बहुत धन्यवाद। और ये जो कृष्ण मूर्ति है, जो ये सब स्पॉन्सर अरेंज करके सबको ये कोऑर्डिनेट कर रहे हैं,
उनका भी बहुत धन्यवाद देना चाहता हूँ कि जो एक्टिविटी उनको करनी चाहिए और सबको करनी चाहिए, इनमें कम से कम वो अपना जोर दिखा रहे हैं। थैंक यू। ನಮ್ಮ ಸರ್ಕಾರದ ಸುವ್ಯವಸ್ಥೆ ಬಗ್ಗೆ ಹಾಗೂ ನಮ್ಮ ಈ ಸಂಸ್ಥೆಯ ಮೂಲಭೂತ ಉದ್ದೇಶಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಡ್ತಕ್ಕಂಥ ಶ್ರೀ ವಾಘೇಲ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ವಾಘೇಲ ಥ್ಯಾಂಕ್ ಯು.